ಪಿಂಕ್, ಗ್ರೀನ್, ವೈಟ್, ಯೆಲ್ಲೋ, ಬ್ಲೂ. ಹೆಂಗಿದೆ ಲೈಟು? ಎಲ್ಲ ಜಾತ್ರೆ ಕಲರ್, ಜಿಗಿ ಜಿಗ್ ಕಾಚ್. ಗಾಯ್ಸ್, ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನೋಡ್ಬೋದು, ಹೊರಗಡೆ ಬಂದಿದ್ದೀನಿ. ಎಲ್ಲೋ ಒಟ್ಟಿನಲ್ಲಿ ಹೊರಗಡೆ ಬಂದಿದ್ದೀನಿ. ಎಲ್ಲಿ ಅಂತ ಹೇಳಿದ್ರೆ ವೈಟ್ ಫೀಲ್ಡ್ ಬಂದಿದ್ದೀನಿ. ವೈಟ್ ಫೀಲ್ಡ್ ಹತ್ರ ಬಂದಿದ್ದೀನಿ. ಏನಕ್ಕಪ್ಪ ಅಂದ್ರೆ ನಿಮ್ಗೆ ಬೆಂಗಳೂರು ಕ್ಯಾಪ್ಸ್ಯೂಲ್ ಹೋಟೆಲ್ ತೋರ್ಸಕ್ಕೆ, ಅದು ಪ್ರೊನೌನ್ಸಿಯೇಷನ್ ಬರಲ್ಲ, ಕ್ಯಾಪ್ಸ್ಯೂಲ್ ಹೋಟೆಲ್ ತೋರ್ಸಕ್ಕೆ. ಬೆಂಗಳೂರು ಪಾರ್ಟ್ಸ್ ಅವರು ನಿರ್ಮಿಸಿರೋ ಕ್ಯಾಪ್ಸ್ಯೂಲ್ ಹೋಟೆಲ್ದು ಇಂಡಿಯಾದಲ್ಲಿ ಕೇವಲ 3 ಇರೋದು. ಯಾವ್ದಾದ್ರು ಅಂತ ತಿಳ್ಕೊಳಕ್ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕು, ಶೇರು, ಕಮೆಂಟ್ ನ ಮಾತ್ರ ಮಾಡೋದು ಮರಿಬೇಡಿ. ವಿಡಿಯೋ ಸೆಂಟ್ರಲ್ ಮಾಡಿ ಅದನ್ನೆಲ್ಲ ಫಸ್ಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಎಲ್ಲಪ್ಪ ಅಂದ್ರೆ ಫಸ್ಟ್ನೇದು ಮುಂಬೈಯಲ್ಲಿ, 2ನೇದು ಕೇರಳದಲ್ಲಿ, 3ನೇದು ನಮ್ಮ ಬೆಂಗಳೂರು. ಎಲ್ಲಿ ಅಂದ್ರೆ ಬ್ರೋಕ್ ಫೀಲ್ಡ್ ಅಲ್ಲಿ. ನಿಮ್ಗೆ ಕಂಪ್ಲೀಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ವಿತ್ ಲೊಕೇಶನ್ ಲಿಂಕ್ ಹಾಕಿರ್ತೀನಿ. ಲಿಂಕ್ ಟ್ಯಾಪ್ ಮಾಡಿದ್ರೆ ನೀವು ಡೈರೆಕ್ಟ್ ಲೊಕೇಶನ್ ಬರ್ತೀರಾ. ಯಾರ ಸಿಂಗಲ್ ಟ್ರಾವೆಲರ್ಸ್ ಇರ್ಬೋದು, ಯಾರ ಹೊರಗಡೆಯಿಂದ ಇಂಟರ್ವ್ಯೂಸ್ ಬಂದಿರೋರು ಇರ್ಬೋದು, ಯಾವ್ದಾರ ಮೀಟಿಂಗ್ಸ್ ಬಂದಿರೋರು ಇರ್ಬೋದು, ಅವ್ರಿಗೆಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಏನು ಎತ್ತ ಅದ್ರ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಇದೇ ಬಿಲ್ಡಿಂಗು. ಈ ಬಿಲ್ಡಿಂಗ್ ಅಲ್ಲಿ 4th ಫ್ಲೋರ್ಗೆ ಹೋಗ್ಬೇಕು. 4th ಫ್ಲೋರ್ಗೆ ಬನ್ನಿ. 4th ಫ್ಲೋರ್ಗೆ ಹೋಗೋಣ, ಚೆಕ್ ಇನ್ ಮಾಡ್ಕೊಳ್ಳೋಣ. ರಿಸೆಪ್ಷನ್ ಅಲ್ಲಿ ಏನಿದೆ ಎತ್ತ ಫುಲ್ ಡೀಟೇಲ್ಸ್ ತಗೊಳ್ಳೋಣ. ಹಂಗೆ ನಿಮ್ಗೂ ತಿಳಿಸ್ಕೊಡ್ತೀನಿ ಏನಿದೆ ಎತ್ತ, ಬರ್ಬೋದಾ, ವರ್ತಿದ್ಯಾ, ಪ್ರೈಸ್ ಎಷ್ಟು ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಲಿಫ್ಟ್ ಇಂದ ಈಚೆ ಬರ್ತಾ ಇದ್ದಂಗೆ ಬೆಂಗಳೂರು ಪೋರ್ಟ್ಸ್ ಅಂತ ಇಲ್ಲೊಂದು ನೇಮಿಂಗ್ ಲೈಟಿಂಗ್ ಸಿಗುತ್ತೆ ನೋಡಿ. ಲೈಟಿಂಗ್ಸು ಇಲ್ಲಿದೆ ಲೈಟಿಂಗ್ಸು. ಅದಾದ್ಮೇಲೆ ನೋಡಿ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ bengalurports.com ಅಂತ ಹಾಕಿದ್ದಾರೆ. ಇನೋವೇಷನ್ ಮೀಟ್ಸ್ ಕಂಫರ್ಟ್ ಅಂತ. ಎಂಟ್ರಿ ಆಗ್ತಾ ಇದ್ದಂಗೆ ಚಪ್ಪಲಿ ಹಾಕಾಯ್ತು. ಬನ್ನಿ ಫಸ್ಟ್ ಎಲ್ಲಿ ಹೋಗೋಣ? ಸಿಂಗಲ್ ಪಾರ್ಟ್ಸ್ಗೋಣ, ಡಬಲ್ ಪಾರ್ಟ್ಸ್ಗೋಣ, ಅಥವಾ ಇದು ಯಾವ ಜಾಗ ಅಂತ ತೋರಿಸ್ತೀನಿ. ಫಸ್ಟ್ ಇದಕ್ಕೆ ಹೋಗೋಣ, ಪಾರ್ಟ್ಸ್ಗೆ ಆಮೇಲೆ ಹೋಗೋಣ. ಬನ್ನಿ ನೋಡ್ರಿ, ಇದು ಎಂಟ್ರಿ. ಕುಲ್ಜಾ ಸಿಮ್ಸೆ. ಹೆಂಗಿದೆ ಆ್ಯಂಬಿಯನ್ಸು? ಇದು ಏನು ಅಂತ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಏನು ಅಂದರೆ ಇದು ವರ್ಕಿಂಗ್ ಸ್ಪೇಸು. ಆಲ್ರೆಡಿ ನೀವು ಎಷ್ಟೊಂದು ಕಡೆ ನೋಡಿರ್ತೀರ, ಮೀಟಿಂಗ್ಸಲ್ಲಾಗಲಿ, ನಿಮ್ಮ ಆಫೀಸಲ್ಲಾಗಲಿ ಯಾವ ಥರ ಇರುತ್ತೆ ಮೀಟಿಂಗ್ ರೂಮ್ಸ್ ಆ ಥರ. ಇದು ಅಷ್ಟೇ, ಸೇಮ್ ಟು ಸೇಮ್ ಅದೇ ಥರ ಮೀಟಿಂಗ್ ರೂಮ್ಸ್ ಥರ. ನೀವು ಇಲ್ಲಿ ಬಂದು ಊಟ ಮಾಡ್ಕೊಳ್ಳೋದಾಗಲಿ, ಮೀಟಿಂಗ್ ಏನಾರ ಪ್ರಿಪೇರ್ ಆಗೋದಾಗಲಿ, ಇಲ್ಲ ಹೊರಗಡೆಯಿಂದ ನೀವು ಯಾವ್ದಾರು ಇಂಟರ್ವ್ಯೂಸ್ ಬಂದಿರ್ತೀರಾ ಅದಕ್ಕೆ ಪ್ರಿಪ್ರೇಷನ್ ಆಗೋದಾಗಲಿ, ಇಲ್ಲ ಯಾವ್ದಾರು ಮಧ್ಯಾಹ್ನ ಮೇಲೆ ಮೀಟಿಂಗ್ಸ್ ಇರುತ್ತೆ ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕಾಗಲಿ, ಇಲ್ಲಿ ಊಟ ಗೀಟನೂ ಸಿಗಲ್ವಲ್ಲ, ಊಟ ತಂದಿರೋದನ್ನೆಲ್ಲ ತಿನ್ನೋಕ್ಕಾಗಲಿ ಉಪಯೋಗಿಸ್ಕೋಬೋದು. ಆ್ಯಂಬಿಯನ್ಸ್ ನೋಡಿ, ಇಲ್ಲಿ ಒಳಗೆಲ್ಲ ಹಿಂಗಿದೆ ಆ್ಯಂಬಿಯನ್ಸು. ಈಚೆ ನೋಡಿದ್ರೆ ಫುಲ್ಲು ಮಸ್ತ್ ಸ್ಟೋರೇಜ್ ಏರಿಯಾ ನೋಡಿ. ಇಲ್ಲಿ ಅಂದ್ರೆ ಬ್ಯಾಗ್ ಸಿಕ್ಕೋಬೋದು. ಕಬೋರ್ಡ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಯಾರು ಊಟ ಎಲ್ಲ ತಿಂದು ಇಲ್ಲೇ ಇಟ್ಕೊಳ್ಳೋದು. ಯಾಕೆಂದರೆ ಪಾರ್ಟ್ಸ್ ಒಳಗೆ ಎಂಟ್ರಿ ಇಲ್ಲ. ಪಾರ್ಟ್ಸ್ ಒಳಗೆ ಏನೇನು ಎಂಟ್ರಿ ಇದೆ, ಏನು ಎತ್ತ ಅಂತ ಎಲ್ಲ ತೋರಿಸ್ತೀನಿ. ಬನ್ನಿ. ಈಗ ಇದು ಡ್ಯುಯಲ್ ಪಾರ್ಟ್ಸು. ನಾವು ಬೈ ಮಾಡೋದು ಸಿಂಗಲ್ ಪಾರ್ಟ್ಸು. ಅದಕ್ಕೋಸ್ಕರ ಡ್ಯುಯಲ್ ಪಾರ್ಟ್ಸ್ಗೆ ನಮಗೆ ಎಂಟ್ರಿ ಇಲ್ಲ. ಬನ್ನಿ ಇಲ್ಲಿ ರಿಸೆಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳೋಣ ಏನೇನಿದೆ, ಏನು ಎತ್ತ, ಪ್ರೈಸಿಂಗ್ಸ್ ಎಲ್ಲ ಏನಿದೆ ಅಂತ. ಬೈಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಅದಕ್ಕೋಸ್ಕರ ಅವ್ರ ವಿಡಿಯೋದಲ್ಲಿ ತೋರ್ಸಂಗಿಲ್ವಂತೆ. ಅದಕ್ಕೋಸ್ಕರ ಬನ್ನಿ, ಇಲ್ಲೊಂದು ನಮಗೆ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಮ್ಯಾನ್ಯಲಲ್ಲಿ ಏನೇನಿದೆ ಅಂತ ನೋಡ್ಕೊಬೋಣ. ಬೆಂಗಳೂರು ಪಾರ್ಟ್ಸ್ ಅವ್ರದ್ದು ಅನ್ಬೀಟಬಲ್ ಪ್ರೈಸಸ್ ಇನ್ ಅವರ್ ಇನಾಗ್ರಲ್ ಆಫರ್ ಅಂತೆ. ಸ್ಟೇ ಅಟ್ ₹299 ಮಾತ್ರ ಸಿಂಗಲ್ ಪರ್ಸನ್ಗೆ. ನೋಡಿ ಇಲ್ಲಿ ಸಿಂಗಲ್ ಪಾಡು 3 ಅವರ್ಸ್ಗೆ $299, 6 ಅವರ್ಸ್ಗೆ $499, 24 ಅವರ್ಸ್ಗೆ $399 ಪ್ಲಸ್ GST ಇದೆಲ್ಲ. ಟ್ವಿನ್ ಪಾರ್ಟ್ಸ್ ಅವೆಲ್ಲ ಬೇಡ ನಮಗೆ, ಯಾಕೆಂದರೆ ನಾವು ಸಿಂಗಲ್ಗೆ ಬಂದು ವೀಡಿಯೋ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ನೀವು ಯಾರು ಸೋಲೋ ಟ್ರಾವೆಲರ್ ಆಗಿದ್ರೆ, ಗರ್ಲ್ಸರ್ ಆಗಿರಲಿ ಬಾಯ್ಸರ್ ಆಗಿರಲಿ, ಮೇನ್ ಗರ್ಲ್ಸ್ಗಿದು ಜಾಸ್ತಿ ಸೇಫ್ಟಿ ಅನಿಸುತ್ತೆ ಹೊರಗಡೆ ಹೋಗೋದಕ್ಕಿಂತ. ನಿಮಗೆ ಇಲ್ಲಿ ಪಾರ್ಟ್ಸ್ ಯೂಸ್ ಮಾಡ್ಕೋಬೋದು ಆರಾಮಾಗೆ. ಬನ್ನಿ ಇವಾಗ ಇಲ್ಲಿ ನೋಡಿ, ಚಪ್ಪಲಿ ಶೂ ಏನೂ ಹಾಕೊಂಡು ಹೋಗಂಗಿಲ್ಲ, ಹೊರಗಡೆಯಿಂದ ಊಟ ತೊಗೊಂಡು ಹೋಗಂಗಿಲ್ಲ, ಆ್ಯಂಡ್ ಜೋರಾಗಿ ಮಾತಾಡೋಂಗಿಲ್ಲ. ಯಾಕೆಂದರೆ ಪಾರ್ಟ್ಸಲ್ಲಿ ಪ್ರೈವಸಿ ಮತ್ತು ಸೈಲೆನ್ಸ್. ಇಲ್ಲಿ ಬರ್ತಾ ಇದ್ದಂಗೆ ಲೆಫ್ಟ್ ಸೈಡ್ ನಿಮ್ಗೆ ಲಾಕರ್ಸ್ ಕೊಟ್ಟಿದ್ದಾರೆ. ಗೈಸ್, ಚಾನಲ್ಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹುಡುಗಂತವು ಸಬ್ಸ್ಕ್ರೈಬ್ ಮಾಡ್ಸೋಣ. ಯೂರೋ ಕನ್ನಡಿಗ ಅಂತ. ಇಲ್ಲೊಂದು ಬ್ಯಾಗು, ಆರಾಮಾಗಿ ನಾನು ಕುತ್ಕೊಂಡ್ಬಿಡೋದು ಒಳಗೋಗಿ. ಅಷ್ಟು ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿ. ಪಾಟ್ಸ್ಗೆ ಎಂಟ್ರಿ ಆಗೋಕ್ಕೆ ಮುಂಚೆ ಫಸ್ಟು ಏನೇನಿದೆ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬಂದ್ಬಿಡೋಣ. ಬನ್ನಿ. ಇದು
ವಾಶ್ರೂಮು ಸಪ್ರೇಟ್ ಇದೆ ಅಂತೆ, ವುಮೆನ್ ಸಪ್ರೇಟು, ಮೆನ್ ಸಪ್ರೇಟು. ಅದು ಬಿಟ್ಟರೆ ಇಲ್ಲಿ ಯಾವುದು ಸಪ್ರೇಟ್ ರೂಮ್ ಇದೆ. ಬನ್ನಿ ನೋಡೋಣ ಯಾವ ಥರ ಇದೆ. ಫಸ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು, ಅದನ್ನು ಮೇಂಟೈನ್ ಮಾಡಿದ್ದಾರೆ ಗೊತ್ತಾ ಚೆಕ್ ಮಾಡೋಣ. ವಾಶ್ರೂಮ್ ಸೂಪರ್, ಚೆನ್ನಾಗಿ ಕ್ಲೀನ್ಲಿನೆಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮಿರರ್ಸು ಅಷ್ಟೇ ಒಂದು ರೇಂಜಿಗೆ ಸೂಪರಾಗೇ ಇದೆ. ಏನಂತೀರಾ, ಚೆನ್ನಾಗಿದೆ ತಾನೆ? ಇದು ನಮ್ಮದು ಕೀ, ಪಾಟ್ಸ್ ಒಳಗೆ ಎಂಟ್ರಿ ಆಗೋದು ಕೀ ಇದು. ಬನ್ನಿ ಪಾಟ್ಸ್ ಒಳಗೆ ಎಂಟ್ರಿ ಆಗೋದು. ಮಿರರ್ ಚೆನ್ನಾಗಿದೆ, ನಾನು ಚೆನ್ನಾಗಿದೆ. ಇಲ್ಲಿ ಬಂದು ಇಲ್ಲಿ ನೋಡಿ, ಇದ್ದಿದೆ ಇದು ಮೇಲ್ ಸ್ಟೆಪ್ಪು, ಮೇಲೆ ಹೋಗೋರಿಗೆ ಸಪ್ರೇಟ್ ರೂಮ್ ಅವ್ರದ್ದು. ಇದು ನಮ್ಮದು. ಏನೇನಿದೆ ಅಂದರೆ ನೋ ಸ್ಮೋಕಿಂಗ್, ಕೀಪ್ ಕ್ವೈಟ್. ನಾವು ವಿಡಿಯೋ ಮಾಡ್ತಾರಿಂದ ಇದು ನಂದನ್ನ ಮೀರಬೇಕಾಗುತ್ತೆ. ಏನು ಗಾಯ್ಸ್ ಎಲ್ಲ ಲೈಕ್ ಮಾಡ್ತಾ ಇದ್ದೀರಾ? ಮುಂಚೆ ಲೈಕು ಮಾಡ್ತಾ ಇಲ್ಲ, ಹೇಳಿ ಈಗ ಸ್ವಲ್ಪ ಲೈಕರ್ ಮಾಡ್ತಾ ಇದ್ದೀರಾ. ಏನೋ ಒಂದು ಕಮೆಂಟ್ ಹಾಕಿ, ಏನೋ ಹಾಯ್ ಆಗಲಿ ಬಾಯ್ ಆಗಲಿ ಏನೋ ಒಂದು ಹೆಸರಿ ಹಿಂಗೆ ಕಮೆಂಟ್ ಒಳಗೆ ಒಂಚೂರು ವಿಡಿಯೋ ನಿನ್ನ ಬಿಟ್ಟು ಇನ್ನೊಬ್ರು ನಿಮ್ಮ ಪಕ್ಕದಲ್ಲಿರೋರ್ಗು ವಿಡಿಯೋ ಶೇರ್ ಆಗುತ್ತೆ. ಇದು ನಂಬರ್ ಬಂದು 28. ಇದು ನಾವು ಕಾರ್ಡ್ ಇಲ್ಲಿ ಟ್ಯಾಪ್ ಮಾಡಿ ಹಿಂಗೆ ಪ್ರೆಸ್ ಮಾಡಿ ಇಟ್ಕೋಬೇಕಂತೆ. ಹಾಂ, ವೈಬ್ರೇಷನ್ ಸೌಂಡ್ ಕೇಳಿಸ್ತಾ? ವೈಬ್ರೇಷನ್ ಹಿಂಗೆ ಸೌಂಡ್ ಬರ್ತಾ ಇದ್ದಂಗ್ಲೆ ಗೈಸ್ ಆಲ್ರೆಡಿ ಯಾರೋ ಒಳಗಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಯಾರು ಇಲ್ಲ, ನಾನೇ ಇರೋದು. ಜಪಾನೀಸ್ ನಾಲೆಜ್ ಅಲ್ಲಿ ಜಪಾನೀಸ್ ಟೆಕ್ನಿಕ್ ಯೂಸ್ ಮಾಡ್ಬಿಟ್ಟು ಬಿಲ್ಡ್ ಮಾಡಿರೋದು ಇದು ಬೆಂಗಳೂರು ಪಾಟ್ಸ್ ಅವರು. ಕಂಪ್ಲೀಟ್ ಆಗಿ ನಿಮ್ಗೆ ಟೂರ್ ಕೊಡಬೇಕು ಅಂದ್ರೆ ನಾನು ಈಚೆ ಹೋಗ್ಬೇಕು. ನಾನು ಒಳಗಿದ್ರೆ ನಿಮಗೆ ಕಾಣಲ್ಲ, ನಿಮಗೆ ಕಾಣ್ತಾ ಇದೆ ಅಂದ್ರೆ ನಾನು ಒಳಗೆ ಟೂರ್ ಕೊಡೋಕ್ಕಾಗಲ್ಲ. ಬನ್ನಿ ನಾನು ಈಚೆ ಹೋಗ್ಬಿಟ್ಟು ಕಂಪ್ಲೀಟ್ ಆಗಿ ಆಂಬಿಯನ್ಸ್ ಹೆಂಗಿದೆ, ಏನೇನೋ ಇದೆ ಇಲ್ಲಿ ಹೊಸದಾಗಿದೆ, ನೀವು ಯಾವುದೇ ಹೋಟ್ಲಲ್ಲಿ ಅಥವಾ ಎಲ್ಲೂ ನೋಡಿರಲ್ಲ, ಅದನ್ನ ತೋರಿಸ್ತೀನಿ. ಫಸ್ಟ್ ಈಚೆ ಹೋಗ್ಬಿಡೋಣ ಬನ್ನಿ. ಒಳಗೆಲ್ಲ ಕತ್ಲೆ ಅಂತ ನೋಡ್ತಾ ಇದೀರಾ? ಇಲ್ಲಿ ಕೊಟ್ಟಿದಾರಲ್ಲ ರಿಮೋಟು, ಈ ರಿಮೋಟ್ನ ತಗೊಂಡೋಗಿ ತೂತೊಳಿಕೆ ತುರ್ಕಿದ್ರೆ ನೋಡಿ ಹೆಂಗಿದೆ ಆಂಬಿಯನ್ಸು. ಹಿಂಗೆ ಲೈಟ್ ಆನ್ ಆಗುತ್ತೆ. ಇಲ್ಲಿ ಏನೇನೋ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ನನಗೂ ಏನೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಅಲ್ವಾ ಬಂದಿರೋದು. ಬನ್ನಿ ನೋಡ್ಕೊಬರೋಣ. ಫಸ್ಟ್ ಟೂರ್ ಕೊಟ್ಬಿಡ್ತೀನಿ ಏನೇನಿದೆ ಅಂತ. ನೋಡಿ, ಇದು RGB ಲೈಟ್ ಇದೆ ಫುಲ್ಲು ರೇಡಿಯಂಟ್ಸಲ್ಲಿ, ಸಖತ್ತಾಗಿದೆ. ಆಮೇಲೆ ಇದು ಫೈರ್ ಸ್ಟಾಪು, ಇದನ್ನ ಯಾರು ಎಲ್ಲೂ ಯೂಸ್ ಮಾಡಿದ್ದು ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನೋಡಿಲ್ಲ. ಆಮೇಲೆ ಇದು ಫ್ಯಾನ್ ಕೊಟ್ಟಿದ್ದಾರೆ ಗೈಸ್. ಆಂಬಿಯನ್ಸ್ ಹೆಂಗಿದೆ, ಸಖತ್ತಾಗಿದೆ ಅಲ್ವಾ? ನೋಡಿ ಮಿರರಲ್ಲಿ ಹೋಗಕ್ ಮುಂಚೆ ಫಸ್ಟ್ ಇಲ್ಲಿ ಮಿರರ್ ಸುತ್ತ ಒಂದೊಂದು ಲೈಟ್ ಎಲ್ಲ ಇದೆ ನೋಡಿ. ಸಾಕೆಟ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ವೈರ್ಸ್ಗೆ. ಅದು ಬಿಟ್ರೆ ಇನ್ನಿದ್ದು ದಿಂಬು ವರ್ಕೊಳಕ್ಕೆ. ಅದಾದ್ಮೇಲೆ ಇದು ನಾವು ಮನ್ಕೊಳಕ್ ಒಂದು ದಿಂಬು ಕೊಟ್ಟಿದ್ದಾರೆ. ಅದಾದ್ಮೇಲೆ 2 ರೀಡಿಂಗ್ ಲೈಟ್ಸ್ ಕೊಟ್ಟಿದ್ದಾರೆ ಗೈಸ್. ಇದನ್ನ ಕ್ಯಾಪ್ಸ್ಯೂಲ್ ಬೆಡ್ ಅನ್ನೋದಕ್ಕಿಂತ ಜಾಸ್ತಿ ಮಾತ್ರೆ ಅಂತ ಕರೀತಾರೆ ಕನ್ನಡದಲ್ಲಿ. ಕ್ಯಾಪ್ಸ್ಯೂಲ್ ಅಂದ್ರೆ ಮಾತ್ರೆ ಅಲ್ವಾ, ಅದಕ್ಕೋಸ್ಕರ ಮಾತ್ರೆ ಬೆಡ್ಡು, ಮಾತ್ರೆ ಹೋಟ್ಲು ಅಂತಾನೆ ಫೇಮಸ್ ಇದು. ಇದು ಹಿಂಗೆ ಜಾಸ್ತಿ ಸ್ಲೈಡ್, ಇದು ಹಿಂಗ್ ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತೆ, ಜಾಸ್ತಿ ಮಾಡಿದ್ರೆ ಹಿಂಗೆ ಜಾಸ್ತಿ ಆಗುತ್ತೆ. ಮಿರರ್ 3 ಲೈಟ್ಸ್ ಇದು. ಮಧ್ಯದ್ದು ಆನೋ ಆಫು ನೋಡಿ, ಇವಾಗ ತೋರಿಸ್ತೀನಿ. ಎಲ್ಲೋ, ಬ್ಲೂ, ಪಿಂಕ್, ಗ್ರೀನ್, ವೈಟ್. ಹೆಂಗಿದೆ ಲೈಟು? ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ಬಿಡಿ ಲೈಟಲ್ಲಿ. ಹಲೋ ಗೈಸ್. ಅದಾದ್ಮೇಲೆ ಇದು ಟಿವಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಮುರ್ಗಿರ್ದು ಹಾಕ್ಬಿಡ್ತೀನಿ ನಾನು. ಟಿವಿ ಒಳಗೆ ಹೋಗಕ್ಕೆ ಬೇಡ ನಮಗೆ. Type-C ಚಾರ್ಜರ್ ಪಾಯಿಂಟ್ ಇದೆ, USB ಚಾರ್ಜಿಂಗ್ ಇದೆ. ಇದು ಡೋರ್ ಓಪನ್ ಮಾಡೋದು. ಇದು ಇಲ್ಲಿ ಡೋರೇ ತೋರಿಸ್ಲಿಲ್ಲವ ನಿಮ್ಗೆ? ಇದು ನೋಡಿ ಸ್ಲೈಡಿಂಗ್ ಡೋರ್. ಇದು ಹಿಂಗೆ ಕ್ಲೋಸ್ ಮಾಡ್ಬಿಟ್ರೆ ಡೋರ್ ಇದು ಹೆಂಗೆ ಹೇಳಿ, ಹಿಂಗೆ ಕ್ಲೋಸ್ ಆಯ್ತು. ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ತರ ಕುಯ್ ಅಂತ ಸೌಂಡ್ ಬರುತ್ತೆ. ಕುಯ್ ಅಂತ ಸೌಂಡ್ ಬಂತು ಅಂದ್ರೆ ಅದು ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಅದು ಬಡ್ಕತಾ ಇರಲಿ ಬಿಡ್ರಿ ಅದು. ಆಮೇಲೆ ಇದು ಸೀಲಿಂಗ್ ಮೋಡ್ ಅಂದ್ರೆ ಯಾವ್ದು ಗೊತ್ತಾ ನಿಮ್ಗೆ? ಇಲ್ಲೆಲ್ಲ ಮೊಬೈಲ್ ಪ್ಲೇಸ್ ಮಾಡಿಸ್ಬಿಟ್ಟು ತೋರಿಸ್ತೀನಿ ರೀ. ಪಿಂಕ್, ಗ್ರೀನ್, ವೈಟ್, ಯೆಲ್ಲೋ, ಬ್ಲೂ. ಹೆಂಗಿದೆ ಲೈಟು? ಎಲ್ಲ ಜಾತ್ರೆ ಕಲರ್, ಚಿಕ್ಕ ಎಲ್ಲಾ ಕಲರ್ ಸಖತ್ತಾಗಿದೆ ಅಲ್ವಾ? ನೋಡಿ ಕಲರ್ ಹೆಂಗ್ ಚೇಂಜ್ ಆಗುತ್ತೆ. ಆಂಬಿಯನ್ಸ್ ಸೂಪರ್ ಆಗಿದೆ. ನಾನಂತೂ ಸಖತ್ತಾಗಿ ಕಾಣ್ತಾ ಇದೀನೋ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಬೆಡ್ ಲ್ಯಾಂಪ್ ಅಲ್ಲ, ಇದು ಮಿರರ್ ಲೈಟು ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ನೀವು ಒಂದ್ಸಲಿನಾರು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಇದು ಬೆಂಗಳೂರಲ್ಲಿ ಇರೋದು. ಏನಕ್ಕಪ್ಪ ಬರ್ಲಿ, ನಾನು ಬೆಂಗಳೂರಲ್ಲೇ ಮನೆ ಇದ್ರು ಇದಕ್ಕೆಲ್ಲ ಯಾಕೆ ಖರ್ಚು ಮಾಡ್ಲಿ ದುಡ್ಡು? ಏನು ಇಲ್ಲ, ಏನೇನೋ ಖರ್ಚು ಮಾಡ್ತೀರಾ. 300 ರೂಪಾಯಿ ಪಾಪ್ಕಾರ್ನ್ ತಗೊಂಡ್ ತಿಂತೀರಾ, ಅದ್ರಲ್ಲಿ GST ಬೇರೆ ಹಾಕಿದಾರೆ. ಈಗ ಅದು ಇನ್ನೂ ಜಾಸ್ತಿ ಆಗಿದೆ ರೇಟು. ಅದನ್ನೆಲ್ಲ ತಿನ್ನೋದ್ಕಿಂತ ಇದು ಜೀವನದಲ್ಲಿ 1 ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ನೀವು. ಸುತ್ತ ಆಂಬಿಯನ್ಸ್ ಹೆಂಗಿದೆ ಅಂತ ನೋಡಿದ್ರಿ ಅಲ್ವಾ? ಸಖತ್ತಾಗಿದೆ ಅಲ್ವಾ ಆಂಬಿಯನ್ಸ್? ಪಾಡ್ಸು ಕ್ಯಾಪ್ಸ್ಯೂಲ್ದು ಎಷ್ಟು ಸಖತ್ತಾಗಿದೆ ಅಂದ್ರೆ ಆಂಬಿಯನ್ಸ್. ನೀವು ಇದ್ರೊಳಗಿದ್ರೆ ಎಲ್ಲೋ ನಾನು ಬೆಂಗಳೂರಲ್ಲೇ ಇಲ್ಲ ಅಂದ್ರೆ, ನಾನು ಗ್ರಹದಲ್ಲೇ ಇಲ್ಲ, ಯಾವ್ದೋ ಬೇರೆ ಗ್ರಹದಲ್ಲಿ, ನಮ್ ಗ್ರಹದಲ್ಲಿ ಬಿಟ್ಟು ಬೇರೆ ಗ್ರಹದಲ್ಲಿ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ ನಿಮ್ಗೆ. ಅಷ್ಟು ಚೆನ್ನಾಗಿದೆ. ಎಲ್ಲ ಎಲೆಕ್ಟ್ರಾನಿಕ್ಸ್ ನಿಮ್ಗೆ ಆನ್ ಆಫ್ ಇಂದ ಹಿಡಿದು ಬಟನ್ ಇಂದ ಹಿಡಿದು ಎಲ್ಲ ಒಂಥರ ಯೂನಿಕ್ ಆಗಿ ಮಾಡಿದ್ದಾರೆ. ಐಡಿಯಾ ಅಂತೂ ಸೂಪರ್ ಆಗಿದೆ. ವಿಡಿಯೋ ಹೆಂಗ್ ಬರ್ತಾ ಇದೆ ಏನು ಎತ್ತ ಅಂತ ನೀವೇ ನೋಡಿದಿರ ಕ್ವಾಲಿಟಿ. ಅದಕ್ಕೆ ಕಾರಣನೇ ಮೊಬೈಲ್ ಅಲ್ಲ, ಆಂಬಿಯನ್ಸ್ ಹೆಂಗ್ ಕ್ರಿಯೇಟ್ ಆಗುತ್ತೋ ಅದೇ ತರ ಕ್ವಾಲಿಟಿ ನಿಮ್ಗೆ ವಿಡಿಯೋ ಬರುತ್ತೆ. ಇದನ್ನ ನೋಡಿಲ್ಲ ನಿಮ್ಗೆ ಫೈರ್ದು?
ಪ್ರೈವಸಿ ತುಂಬಾ ಇದೆ ಗೈಸ್ ಇದರಲ್ಲಿ. ನೀವು ಕಪಲ್ಸ್ ಯಾರು ಬಂದು ಸ್ಟೇ ಮಾಡೋರು ಮಾಡ್ಬೋದು ಆರಾಮಾಗಿ, ಬೇರೆ ಬೇರೆ ಕಡೆ ರೂಮ್ ಮಾಡ್ಕೊಳ್ಳೋದಕ್ಕಿಂತ. ಅಂದ್ರೆ ಟ್ರಾವೆಲ್ ಮಾಡೋ ತರ, ನಾನೇನು ಬೇರೆ ತರ ಡಬಲ್ ಮೀನಿಂಗ್ ಎಲ್ಲ ಏನು ಹೇಳ್ತಾ ಇಲ್ಲ, ಸಿಂಗಲ್ ಮೀನಿಂಗ್, ಓನ್ಲಿ ಸಿಂಗಲ್ ಮೀನಿಂಗ್ ಗೈಸ್. ಅದ್ ಬಿಟ್ರೆ ಬನ್ನಿ ಆರಾಮಾಗಿ ಮನ್ಕೊಬಹುದು ಇಲ್ಲಿ. ಏನ್ ಗೊತ್ತಾ, ಇಲ್ಲಿ ನೋಡ್ರಿ, ಇದು ಸ್ಮೋಕ್ ಸಿಗರೇಟ್ಸ್ ಎದ್ರೆ ಹೊಗೆ ಎಲ್ಲ ಬರುತ್ತಲ್ಲ, ಅದು ಸೇರನ್ ಬಡ್ಕೊಳುತ್ತಲ್ಲ ಅದದು. ಅದ್ ಬಿಟ್ರೆ ಇಲ್ಲೆಲ್ಲ ನೋಡಿ ಲೈಟ್ಸ್, RGB ಲೈಟ್ಸ್ ಏನ್ ಸಾಕಾಗಿದೆ ಗೈಸ್. ಇಲ್ಲಿ ನೋಡಿ ಆಂಬಿಯನ್ಸ್ ಹೆಂಗಿದೆ ಅಂದ್ರೆ, ನೀವು ಒಂದ್ಸಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಗೈಸ್. ಜೀವನದಲ್ಲಿ ಒಂದ್ಸಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಏನೇನಕ್ಕೋ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಇಲ್ಲಿಂದ ಶಿಮ್ಲಾ ಅಲ್ಲಿ ಇಲ್ಲಿ ಹೋಗ್ತೀರಾ, ನಂದಿ ಹಿಲ್ಸ್ ಫಾಗ್ ನೋಡಕ್ಕೆ 50 ಸಲ ಹೋಯ್ತಾನೆ ಇರ್ತೀರಾ. ಅದನ್ನು ನೋಡಿ, ಬೇಡ ಅಂತ ಹೇಳಿಲ್ಲ. ನಮ್ಮ ನೇಚರು, ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ ನೋಡ್ಲೇಬೇಕು. ಅದನ್ನು ಬಿಟ್ಟು ಇಂಥದ್ದು ನೋಡ್ಬೇಕು. ಇದು ನಮ್ಮ ಬೆಂಗಳೂರಲ್ಲಿ ಆಗಿರೋದು. ಊಟ ತಿಂಡಿ ಏನು ಸಿಗಲ್ಲ ನಿಮ್ಗೆ ಇದ್ರೊಳಗೆ, ಎಲ್ಲ ನೀವು ಹೊರಗಡೆ ಹೋಗಿ ತಿನ್ಬೇಕು. ಇಲ್ಲಿ ಅಕ್ಕಪಕ್ಕದಲ್ಲಿ ಇಲ್ಲೊಂದು ಹೋಟ್ಲಿದೆ, ಇಲ್ಲೊಂದು ಹೋಟ್ಲಿದೆ. ಅಂಡ್ ಮೇನು ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಯಾವ್ದೋ ಒಂದು ದೊಡ್ಡ ಹೋಟ್ಲು ಫೇಮಸ್, ಆಲ್ ಇಂಡಿಯಾ ಫೇಮಸ್ ಆಗಿತ್ತಿದು. ಆ ಹೋಟ್ಲು ನಾ ತೋರಿಸ್ತೀನಿ. ಅದು ನಿಯರ್ ಬೈ ಇರೋದು. ನೀವು ಅಲ್ಲೋಗಾದ್ರೂ ಊಟ ನಾಷ್ಟ ತಿಂಡಿ ಏನಾರ ಮಾಡ್ಕೊಬರೋದು. ಅದನ್ನ ನೆಕ್ಸ್ಟ್ ಹಂಗೆ ಹೋಗಿ ತೋರಿಸ್ತೀನಿ, ಎಲ್ಲಿ ಏನು ಎತ್ತ ಏನ್ ಫೇಮಸ್, ಏನು ಫೇಮಸ್ ಅದು ಅಂತ ತೋರಿಸ್ತೀನಿ. ಪಿಂಕಲ್ ಸೂಪರ್ ಆಗಿ ಕಾಣ್ತಾ ಇದೀನಲ್ವಾ, ನಾನು ಪಿಂಕ್ ಆಗಿ ಕಾಣ್ತಾ ಇದೀನ. ಏನಿಲ್ಲ ಗೈಸ್, ಜಾಸ್ತಿ ಇಲ್ಲ, 299 ಪ್ಲಸ್ GST ಆಗುತ್ತೆ. GST ಏನು 12% ಆಗುತ್ತೆ, ಏನು 20 ರೂಪೀಸ್ 30 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಅಮ್ಮಮ್ಮ ಅಂದ್ರೆ 300 ರೂಪಾಯಿ ನೀವು ಆರಾಮ 3 ಅವರ್ ಸ್ಟೇ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ಬೋದು. ಏನು ಎತ್ತ ಆಂಬಿಯನ್ಸ್ ಹೆಂಗಿದೆ, ಏನು ಫುಲ್ ಇದು ಏನೋ ಒಂಥರ ಬೇರೆ ಲೋಕಕ್ಕೆ ಬಂದಂಗೆ ಇರುತ್ತೆ. ಇಲ್ಲ ಸಿಕ್ಕಾಪಟ್ಟೆ ಕುಡಿದ್ಬಿಟ್ಟಿದ್ದೀನಪ್ಪ, ಇಲ್ಲ ಅಕ್ಕಪಕ್ಕದಲ್ಲೆಲ್ಲ ಬಾರಿ ಇದ್ರೆ ಸಿಕ್ಕಾಪಟ್ಟೆ ಕುಡಿದು ಚಿತ್ತಾಗಿ ಬಂದು ಮನಿಕೊಂಡು ಎದ್ದೋಗ್ಬೋದು. ಈ ಸಲ ಯಾಕೆ ವಿಡಿಯೋ ನೋಡಿದ್ರಿ ಅಂತ ನಿಮ್ಗೆ ಗೊತ್ತು, ಯಾಕೆ ನೋಡಿರ್ತೀರಾ ಅಂತಾನು ಗೊತ್ತು. ಯಾಕೆ ನೋಡಿರ್ತೀರಾ ಹೇಳಿ, ವಿಡಿಯೋ ಇಷ್ಟ ಆಗಿದೆ, ವಿಡಿಯೋದಲ್ಲಿ ಏನೋ ಕಂಟೆಂಟ್ ಇದೆ ಅಂತ ನೋಡಿದಿರಾ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀವಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋದಲ್ಲಿ ಏನ್ ಇಷ್ಟ ಆಯ್ತು, ಮತ್ತೆ ಬೆಂಗಳೂರು ಪಾಟ್ಸ್.com ಅವರು ಸಕ್ಕದಾಗಿ ಬಿಲ್ಡ್ ಮಾಡಿದ್ದಾರೆ, ಇನೋವೇಟಿವ್ ಆಗಿ, ಡಿಸಿಪ್ಲಿನ್ ಆಗಿ, ಮತ್ತೆ ಕ್ಲೆನ್ಲಿನೆಸ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಾಶ್ರೂಮ್ಸ್ ಇಂದ ಹಿಡಿದು, ಬೆಡ್ಸ್ ಇಂದ ಹಿಡಿದು, ಆಂಬಿಯನ್ಸ್ ಇಂದ ಹಿಡಿದು ಎಲ್ಲ ಸೂಪರ್ ಆಗಿದೆ. ಆಂಬಿಯನ್ಸ್ ಎಲ್ಲ ನೋಡ್ಕೊಂಡ್ ಬಂದ್ರಿ. ಯಾವ್ದೋ ಫೇಮಸ್ ಜಾಗ, ಫೇಮಸ್ ಹೋಟ್ಲು ತೋರಿಸ್ತೀನಿ ಅಂತ ಹೇಳಿದೆ ನಿಮ್ಗೆ. ಆ ಫೇಮಸ್ ಹೋಟ್ಲು ಯಾವುದು ಅಂತ ಅಂದ್ರೆ ನೋಡಿ, ದಿ ಫೇಮಸ್ ರಾಮೇಶ್ವರಂ ಕೆಫೆ. ಗೈಸ್, ರಾಮೇಶ್ವರಂ ಕೆಫೆಗೆ ಬಂದು ದಿ ಫೇಮಸ್ ಪುಡಿ ಇಡ್ಲಿ, ಗೀ ಪುಡಿ ಇಡ್ಲಿ, ಗೀ ಮಸಾಲೆ ದೋಸೆ, ಖಾರ ಪೊಂಗಲ್ಲು ಇದೆ. ಇದು ಗೀ ಪೊಂಗಲ್, ಸಿಹಿ ಪೊಂಗಲ್ ಎಲ್ಲ ತಿಂದು ಟೇಸ್ಟ್ ಹೆಂಗಿದೆ ಅಂತ ಲಾಸ್ಟ್ ಹೇಳ್ತೀನಿ. ತಿನ್ಬೇಕಾದ್ರೆ ಮಾತಾಡಬೇಡದು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರಂತೆ, ಅದಕ್ಕೋಸ್ಕರ ನಾವು ತಿನ್ಬೇಕಾದ್ರೆ ಮಾತಾಡಲ್ಲ. ಎಲ್ಲ ತಿನ್ಬಿಟ್ಟು ಎಲ್ಲ ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಹೆಂಗಿದೆ ಅಂತ. ಗೈಸ್ ಎಲ್ಲ ತಿಂದಾಯ್ತು, ಎಲ್ಲ ಸಕ್ಕದಾಗಿತ್ತು. ಇಡ್ಲಿಗೆ ಮಾತ್ರ ಗೀ ತುಂಬಾ ಜಾಸ್ತಿ ಆಗಿತ್ತು, ಇನ್ನೆಲ್ಲ ಓಕೆ ಪರವಾಗಿಲ್ಲ, ಚೆನ್ನಾಗಿತ್ತು. ಸಿಹಿ ಪೊಂಗಲ್ ಮಾತ್ರ, ಪೊಂಗಲ್ ಬರೀ ಪೊಂಗಲ್ ಅಂತಾರೆ, ನಮ್ಮ ಕಡೆ ಸಿಹಿ ಪೊಂಗಲ್ ಮಾತ್ರ ಸೂಪರ್ ಆಗಿತ್ತು. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಪೊಂಗಲ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋದಲ್ಲಿ ಏನು ಇಷ್ಟ ಆಯ್ತು, ರಾಮೇಶ್ವರಂ ಕೆಫೆ ಇಷ್ಟ ಆಯ್ತಾ ಅಥವಾ ಬೆಂಗಳೂರು ಪಾಟ್ಸ್ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆಂಬಿಯನ್ಸ್, ಕ್ಲೆನ್ಲಿನೆಸ್, ಪಾಟ್ಸ್ ಎಷ್ಟು ಸಕ್ಕತ್ತಾಗಿತ್ತು. ರಾಮೇಶ್ವರಂ ಕೆಫೆದು ಅದಕ್ಕಿಂತ ಸೂಪರ್ ಆಗಿದೆ. ಇದನ್ನ ವಿಸಿಟ್ ಮಾಡಿದವ್ರು ಅದನ್ನ ವಿಸಿಟ್ ಮಾಡಿ, ಅದನ್ನ ವಿಸಿಟ್ ಮಾಡಿದವ್ರು ಇದನ್ನ ವಿಸಿಟ್ ಮಾಡಿ. ಇದು ಯಾವುದೇ ಪ್ರಮೋಷನ್ ಅಲ್ಲ, ಒಂದು ಕಂಟೆಂಟ್ ವಿಡಿಯೋ ಅಷ್ಟೇ, ಒಂದು ನಾಲೆಜಬಲ್ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.